ಇದನ್ನು ನಿರ್ಧಾರ ಅನ್ನೋಕ್ಕಿಂತ ಹೇಳಕ್ಕಿಂತ ಹೆಚ್ಚಾಗಿ ಇದು ನನ್ನ ಮನದಾಳದ ಒಂದು ಬಯಕೆ. ಪ್ರತಿಯೊಂದು ಹೆಣ್ಣಿಗೆ ಅವಳ ಮನಸ್ಸಲ್ಲಿ ಇರುವಂತಹ ಒಂದು ತುಡಿತ ಇದು. ಅದೇನು ಅದು ಅನ್ಯಾಚುರಲ್ ಆಗಿ ಎಲ್ಲಿಂದನೋ ಬಂದು ಯಾರೋ ಹೇಳ್ಕೊಟ್ಟ ಬಂದಿರೋವಂಥದ್ದಲ್ಲ. ಇದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ತಾನಾಗಿ ಇರುವಂಥದ್ದು. ಆದ್ರೆ ಈ ಪ್ರಾಸೆಸ್ಸಿಗೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಸಮಾಜ ಹಾಗಿರೋದ್ರಿಂದ ಇಟ್ ಲುಕ್ಸ್ ಸಮಥಿಂಗ್ ಅಬ್ನಾರ್ಮಲ್ ಇಸ್ ಹ್ಯಾಪ್ನಿಂಗ್. ಇವಳೇನೋ ಬೇರೆ ಏನೋ ನಿರ್ಧಾರ ತಗೊಂಡಿದ್ದಾಳೆ, ನ್ಯಾಚುರಲ್ ಅಲ್ಲದೆ ಇರೋ ಒಂದು ವಿಧದಲ್ಲಿ ಇವಳೇನೋ ಹೋಗ್ತಾ ಇದ್ದಾಳೆ. ಅದು ಒಂದು ಕೆಲವರಿಗೆ ಭಯ ಬರಬಹುದು. ಇದು ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಸಮಾಜಕ್ಕೇನೋ ವಿರೋಧವಾದ ಕೆಲಸ ಮಾಡ್ತಿದ್ದಾರೆ, ಏನೋ ನಿದರ್ಶನ ಆಗ್ಬೇಕಂತ ಹೊರಟಿದೆ, ಏನೋ ಐ ಡೋಂಟ್ ನೋ ವಾಟ್ ದಿ ಥಿಂಕ್. ಬಟ್ ಸೆಲೆಬ್ರಿಟಿಯಲ್ಲಿ ಆಕ್ಟ್ರೆಸ್ ಅಥವಾ ಸುಮಾರು ಜನ ನಮ್ಮಲ್ಲಿ ನಯನತಾರ ಆಗಲಿ, ಪ್ರಿಯಾಂಕಾ ಚೋಪ್ರಾ ಅವರೆಲ್ಲ ಸೆರೋಗೆಸಿಗೆ ಮೊರೆ ಹೋದ್ರು, ಬಾಡಿಗೆ ತಾಯಂದ್ರನ್ನ ಮೊರೆ ಹೋದ್ರು. ಅದು ಅವರ ಆಲೋಚನೆಗಳು ಮತ್ತೆ ಅವರಲ್ಲಿ ಅವರ ಜೀವನದ ಸಂದರ್ಭಗಳು ಏನಿದೆ ಅಂತ ನಮಗ್ ಗೊತ್ತಿರಲ್ಲ. ಬಟ್ ಐ ಆಲ್ವೇಸ್ ವಾಂಟೆಡ್ ಟು ಪ್ರಿಫರಬಲಿ ಎಸ್ ಐ ಪ್ರಿಫರ್ ಟು ಹ್ಯಾವ್ ಅ ಬೇಬಿ, ಅಂದ್ರೆ ಗ್ರೋಯಿಂಗ್ ಅಪ್ ಇನ್ ಮೈ ಓನ್ ವೂಂಬ್ ಅಂತ. ನನ್ನ ಗರ್ಭದಲ್ಲಿ ಬೆಳೆದು ನನ್ನ ಗರ್ಭದಿಂದ ಬರಬೇಕು ಅಂತ ನನ್ಗೆ ಅದಿತ್ತು. ಅಂದ್ರೆ ಅದು ಕಂಪ್ಲೀಟ್ ಮಾಡತ್ತೆ, ಯಾಕಂದ್ರೆ ಇದೊಂದು ಅನುಭವ ಅಲ್ವಾ.